ಕುಳ್ಳ ಹೆಂಗಿದ್ದಿ ಚೆನ್ನಾಗಿದೀಯಾ? ಏನು ಬೇಜಾರು ಮಾಡ್ಕಿಟ್ಕೊಳಕ್ಕೆ ಹೋಗ್ಬೇಡ, ಬರೋಕ್ಕಾಗಲಿಲ್ಲ. ಆಮೇಲೆ ಏನು ಬರ್ನೇ ಇರೋ ನಮ್ಮ ಅಣ್ಣ ಅಂತ ಬೇಸಿಗೆ ಮಾಡ್ಕೊಬೇಡ ಕೂಡ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಏನು ಆಗಿಲ್ಲ ಅಂತ ಗೊತ್ತಿದ್ದಲ್ಲ, ಒಟ್ಟಿಗೆ ಬಂದ್ಮೇಲೆ ಮಾತಾಡ್ಸ್ಕೊಳಕ್ಕೆ ಆಯ್ತದೆ ಅಂದ್ಬಿಟ್ಟು ಸುಮ್ಮನಾದೆ. ಕುಳ್ಳು ಬಗ್ಗೆ ಗೊತ್ತಲ್ಲ ನಮಗೆ, ಏನೋ ಒಂದು ಬೇಜಾರು ಮಾಡ್ಕೊಳಕ್ಕಿಲ್ಲ, ಕಷ್ಟ ಸುಖ ಅರ್ಥ ಮಾಡ್ಕೊತಾನೆ ಅಂತ. ಅದಕ್ಕೆ ಒಂದು ಓಡ್ಕೊ ಹೋಗೋದು ಅನ್ಕೊ ಬಂದು ಹೆಂಗಿದ್ದಿ ಈಗ ಪರವಾಗಿಲ್ವಾ? ಆಮೇಲೆ ಬೇಜಾರು ಮಾಡ್ಕೊಬಿಟ್ಟಿದ್ದಾರಪ್ಪ ಕುಳ್ಳ. ಇಲ್ಲ ಕತ್ಬಿಡೋಣ, ಅದು ಯಾವ್ದಕ್ಕೆ ಬೇಜಾರು ಮಾಡ್ಕೊಳ್ಳೇ, ಇಲ್ಲ ಕತ್ಬಿಡು ಕೆಲಸ ಅದೇ ಅಂತಿದೆಯಲ್ಲ. ಹೆಂಗಿದ್ದಿ ಕುಳ್ಳ? ನಂಗೆ ಗೊತ್ತಿತ್ತು ಏನು ಹಾಯ್ಕಿಲ್ಲ ಕುಳ್ಳಂಗೆ, ಏನದು ಗಟ್ಟಿ ಆಯಿತು, ಏನು ಹಾಯ್ಕಿಲ್ಲ ಅಂತ ಗೊತ್ತಿತ್ತು. ಹುಷಾರ ಆದಲ್ಲ ಅಷ್ಟೇ ಸಾಕು. ನಾನುವೇ ದಿನ ದೇವ್ರನ್ನ ಬೇಡ್ಕತ್ತಿದ್ದೆ, ಮೊದಲು ಕುಳ್ಳ ಹುಷಾರಾಗ್ಬಿಟ್ರೆ ಸಾಕು. ನಮಗೆಲ್ಲ ಎಷ್ಟು ಮಾಡಿಲ್ಲ, ಒತ್ಕೇರು ಅಂದ್ಬಿಟ್ಟು ಆಗ್ಲಿಂದ ಮಾಡಿ ಸಾಕಾಗವನೆ. ಈಗ ಹಿಂಗೆ ಆಗೋಯ್ತಲ್ಲಪ್ಪ ಅಂತ 2 ರಾತ್ರಿ ನಾನು ಕಣ್ಣಿಗೆ ನಿದ್ದೆ ಬಂದಿಲ್ಲ, ಒಟ್ಟಿಗೆ ಸರಿಯಾಗಿ ಉಂಡಿಲ್ಲ ಗೊತ್ತಾ. ಕುಳ್ಳ ಏನೋ ಎತ್ತುವೋ ಹೆಂಗೋ ಕಾಣೆ ಅಂತ ಎದುರಿಕೆನೇ ಆಗೋಗಿತ್ತು ನನಗೆ. ಆಗ ಏನೂ ಇಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ ಅಮ್ಮ ಅವರು, ಅತ್ತೆ ಅಲ್ಲವ. ಆಮೇಲೆ ಗಿರ್ಜೆ ದೊಡ್ಡವನಾಗ ಅಂತಲ್ಲ, ಆಗ ನಂಗೆ ಸಮಾಧಾನ ಆಯಿತು. ಅಲ್ಲೇ ಗಂಟುವೆ ನೆಟ್ಟು ಒಟ್ಟು ಸೇರಿದ್ರಲ್ಲ, ಏನೂ ಇಲ್ಲ. ನಾನಿರಲಿ ನಿಮ್ಮ ಅಣ್ಣ ಅಂತೂ ಕೇಳಂಗೆ ಇಲ್ಲ. ಏನು ಮಾಡೋದು, ಕೆಲ್ಸಕ್ಕೆ ಬೇರೆ ಉಕ್ಕಾಬಿಟ್ಟವ್ರೆ. ಸಂಜೆ ಗಂಟೆ ಫೋನ್ ಮಾಡಿ ಕೇಳೋರು ನನಗೆ, ಕುಳ್ಳ ಹೆಂಗಿದ್ದಾನಂತೆ ಹುಷಾರ ಆದ್ನೋ ಹಿಡ್ವು, ಏನಾಗಿದ್ದದು ಏನು, ಬೇಕಾದ್ರೆ ಕೆಲಸ ಹೋದ್ರೆ ಹೋಯ್ತದೆ, ಕುಳ್ಳು ನೋಡ್ಕೊಬರಕ್ಕೆ ಹೋಗ್ಬನು ಹಂಗೆ ಹಿಂಗೆ ಅಂತ ಹುಸಿ ಮಾಡಿರಕ್ಕೆ ಅನ್ಕೊಳ್ಳ. ನನಗಂತೂ ನೋಡೋಕ್ಕೆ ಕಣ್ಣಲ್ಲಿ ನೋಡೋಕ್ಕೆ ಆಯ್ತಿಲ್ಲ. ಏನಾರು ಆಗಲಿ ನೀನು ಹುಷಾರ ಆದಲ್ಲ, ಅದೇ ಪವಾಡ ಅನ್ಕೋಬೇಕು, ಪವಾಡ ಬಿಡು, ಅದೇ ಖುಷಿ ಆಯಿತು. ಇನ್ನು ಮಾಲನು ಬಾರಿ ಬೇಜಾರು ಮಾಡ್ಕೊಂಡಿದ್ಲು, ಹುಷಾರ ಆದಲ್ಲ. ಆಮೇಲೆ ಪಾರತಿನ ಬಂದಿದ್ಲು, ಪಾರತಿನ ಹಂಗೆ ಕಲ್ತಾಕೊ. ಇನ್ನು ನನ್ನ ತಲೆಗಿಲ್ಲ ಕೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ ಬಿಡು. ಅದಕ್ಕೆ ಕುಳ್ಳನ್ನು ಬಂದವನಿ ಅಂತ ಗೊತ್ತಾಯ್ತಲ್ಲ, ನಾನು ಮಾತಾಡ್ಸ್ಕೊಂಡ್ರೆ ಹೋಗೋಕ್ಕಾಯ್ತದೆ. ಅಲ್ಲಿಗಾರು ನೋಡೋಕ್ಕೆ ಹೋಗ್ಲಿಲ್ಲ, ಇಲ್ಲಿಗೆ ಹೋಗ್ದವ್ರು ಚಂದವಾ ಅಂದ್ಬಿಟ್ಟು ಹಂಗೆ ನೋಡಕ್ಕೆ ಅಂದ್ಬಿಟ್ಟು ಹಂಗೆ ಬಂದೆ. ಏನು ತಿಳ್ಕೊಬಿಡಕ್ಕೆ ಅನ್ಕೊಳ್ಳ, ಏನು ತಿಳ್ಕೊಳಕಿಲ್ಲ ಅನ್ಕೋತೀನಿ. ನೀನು ಹೆಂಗಿರು ನಮ್ಮ ಮಟ್ಟಿ ಅವನೇ, ನಮ್ಮ ಬಗ್ಗೆ ನಿನಗೂ ಚೆನ್ನಾಗಿ ಗೊತ್ತಲ್ಲ. ಏನು ತಿಳ್ಕೊಂಡು ಏನೋ ಏನೇನು ಮಟ್ಕೊಂಡ ಏನಾರು ಅಡುಗೆ ಮಾಡ್ಕೊಬರೋಣ? ಇಲ್ಲ ಕಣಕ್ಕೆ ಬ್ಯಾಡಿ, ಅವ್ವನೇ ಇಡ್ಲಿ ಮಾಡಿಕೊಟ್ಟಿದ್ಲು, ಇಡ್ಲಿ ತಿಂದ್ಬಿಟ್ಟು ಕೂತಿದ್ದೆ, ಮಾತಿನೆಲ್ಲ ಕುಡಿದ್ಬಿಟ್ಟು ನೀವು ಬಂದ್ರಲ್ಲ. ಮಾಲನೂ ಅತ್ತೆಟ್ಟಿಗೆ ಹೋಗಿದ್ಲು, ಪಾರ್ವತಿ ಎಲ್ಲ ಹೋಗಿದ್ರು, ಅಮ್ಮನೂ ಹೋಗಿದ್ರು. ಅವ್ವ ಎಲ್ಲೋ ಕಸ ಗುಡ್ಸಾಗ್ತಿದ್ದಾಳೆ ಏನೋ, ಅದಕ್ಕೆ ನೀವು ಬಂದ್ರಲ್ಲ ಎದ್ದು ಕೂತ್ಕೊಂಡೆ. ಬನ್ನಿ ಕೂತ್ಕೊಳ್ಳಿ, ಟೀ ಕಾಯಿಸ್ತದೆ ಬನ್ನಿ. ನಾನೇನು ನಂಟ್ರ ಅಲ್ಲ ಕನ್ಕೊಳ್ಳೋದು, ಯಾಕಂಗಡಿಗೆ ಬಾಕ್ಲು ತೆಗೆದ್ರೆ ನಮ್ಮ ಮಟ್ಟಿ ಅದೇ ಇಲ್ಲೇ ಇವಿ ಒಂದೇ ಮನೇಲಿ. ಟೀ ಬೇರೆ ಏನು ಮಾಡೋಕ್ಕೆ, ಏನು ಬೇಡಕತ್ತೆ, ಟೀ ಪಾಯು ಬೇಡ, ಇನ್ನೊಂದಿಲ್ಲ ಟೀ ಕುಡಿಯೋಕೆ ಬಂದ. ನೀನು ಮಾತಾಡ್ಸ್ಕೊ ಹೋಗೋದು ಅಂದ್ಬಿಟ್ಟಂಗೆ ಬಂದಿದ್ದು ಕತೆ, ಏನು ಬೇಡ. ನೀನು ಅಚ್ಚುಕಟ್ಟಾಗಿರಪ್ಪ, ನೀನು ಅಚ್ಚುಕಟ್ಟಾಗಿದ್ರೆ ಅದೇ ಸಾಕು ಕತೆ. ನೀನು ಟೀಯು ಬೇಡ ಪಾಯು ಬೇಡ, ಏನು ಬೇಡ ಕತೆ. ಸರಿ ಕನ್ಕೊಳ್ಳ, ಹುಷಾರು. ಅಲ್ಲ ನಿನ್ನ ದಾಟವಾಗಿ ನೇರವಾಗಿ ನೋಡ್ಕೊಂಡು ಹೋಗ್ಬೇಕು ತಾನೇ ಏನಲ್ವಾ? ಎಲ್ಲರಿಗೂ ಗಾಚಾರ ತಂದು ಮಡಗ್ಬಿಟ್ಟಿದ್ದಲ್ಲ. ನಾನೆಲ್ಲ ಕುಳ್ಳ ಬುದ್ಧಿವಂತ ಅಚ್ಚುಕಟ್ಟಾಗಿ ಹೋಯ್ತಾನೆ ಅಂದರೆ ನಿನ್ನ ಮಟ್ಟಿಯವ್ರಂಗೆ ಹಾಕ್ತಿದ್ಯಲ್ಲ. ಇಲ್ಲ ಕಣಕ್ಕೆ ನಾನೇನು ನಿಧಾನಕ್ಕೆ ಹೋಯ್ತಿದ್ದೆ, ನಿಮಗೆ ಗೊತ್ತಲ್ಲ, ನಾನು ಇನ್ನು ಅಷ್ಟು ಜೋರಾಗಿ ಹೋಯ್ತಿಲ್ಲ. ಆಟೋದನ್ನೇ ಬಂದು ಕುದಿಸ್ಬಿಟ್ಟು ಮಾರಯ್ಯ ಹಿಂಗೆ ಕಾಸನ್ನೆಲ್ಲ ಖರ್ಚನ್ನೆಲ್ಲ ಮಾಡಿಸಿ ಸಾಲ ಕೂರಿಸ್ಬಿಟ್ಟೆ. ಅದೇ ಯೋಚನೆ ಆಗ್ತದೆ. ಎಷ್ಟಾಗಿದೆ ಅದು ಕುಳ್ಳ? ಏನು ಹೇಳಿಲ್ಲ, ಏನೋ ಕೇಳಿದ್ರೆ ನಿನಗೇನಕ್ಕೆ ಮೊದಲು ನೀನು ಹುಷಾರು ಮಾಡ್ಕೋ, ಆಮೇಲೆ ಬೇಕಾದ್ರೆ ತೀರ್ಸ್ಕೊಂಡು ಬಿಟ್ಕೊಳ್ಳೋದಂತ ಕೂತವ್ರೆ. ಓಸಿ ದಿವಸದಿಂದ ಇದನ್ನ ಲೆಕ್ಕದಲ್ಲಿ 15 ದಿವಸ ಹೇಳೋದು, ಅದು ICUಗೆ ಹಾಕಿದ್ರಂತೆ. ಯಾರಿಗೂ ಹೇಳೋಕ್ಕಿಲ್ಲ ಅಷ್ಟಾಯ್ತು ಇಷ್ಟಾಯ್ತು ಅಂತ. ಗೊತ್ತಾಯ್ಕಿಲ್ವಾ, ಅಷ್ಟು ದಿವಸ ಆಸ್ಪತ್ರೆಲಿದೆ, ಹೆಂಗೆ ಖರ್ಚು ಆಗ್ತದೆ ಏನು ಎತ್ತ ಅಂತ. ಅಮ್ಮನಿಗೆ ಒಂದು ಸಣ್ಣದ ಬರೀ ಜರ ಸರಿ ತೋರ್ಸೋಕ್ಕಾದ್ರೆ 500,000 ಕಿತ್ಕೊಬೋಯ್ತದೆ ಅಂತಿದ್ರೆ 15 ದಿವಸದಿಂದ ಬರೀ ಆಸ್ಪತ್ರೆಲ್ಲ ಇವನ್ನೆಲ್ಲ ಎಚ್ಚರ ಇಲ್ದೇ ಕಿತ್ಕೊಳ್ಳೋಕ್ಕಿಲ್ವಾ? ಜಾಸ್ತಿನೇ ಆಗಿರ್ತದೆ ಕಣೋಣ, ಏನು ಮಾಡೋದು ಗೊತ್ತಾಯ್ತಲ್ಲ. ವಾಸಿ ಆಗಲಿ ಆಮೇಲೆ ನೋಡೋಕ್ಕಾಯ್ತದೆ. ಅಲ್ಲ ಬಡ್ಡಿ ಆಯ್ತಾ ಬಂದ್ಬಿಟ್ಟು ಗುದ್ದಿಸ್ಬಿಟ್ಟು ಮನೆ ಮಠ ಹಾಳು ಮಾಡಿಬಿಟ್ಟಿದ್ನಲ್ಲ. ಅಯ್ಯೋ ಕುಳ್ಳ ಬಿಡು, ಹಣೆ ಬರಕತ್ತೆ ಇದನ್ನೆಲ್ಲ ಏನು ಕೇಳ್ಕೊಂಬಂದದ, ಕೇಳ್ಕೊಂಬಿಟ್ಕೊ ಬಂದಿವ. ಹಣೆ ಬರ ಹೋದ್ರೆ ಹೋಯ್ತದೆ ಕತೆ, ನಿನ್ನ ಜೀವ ಉಳ್ಕತ್ತಲ್ಲ ಅಷ್ಟೇ ಸಾಕೋಕಂತಕೋ. ನಾವು ಎಷ್ಟು ಬೇಕಾದ್ರೂ ಖರ್ಚಾದ್ರೂ ಸಿಕ್ಕಿಲ್ಲ. ನಿಮ್ಮ ಅಣ್ಣ ಅಂದಿದ್ರು ನಮ್ಮ ಹೊಲ ಮನೆ ಏನು ಹೋದ್ರೂ ಸಿಕ್ಕಿಲ್ಲ. ಹೆಂಗಾರು ಮಾಡಿ ಕುಳ್ಳನ್ನ ಉಳಿಸ್ಕೊಬಿಟ್ರೆ ಸಾಕು. ಆಗಲಿಂದ ಅಚ್ಚುಕಟ್ಟಾಗಿ ಕಿರಿ ಮಗನಾಗಿದ್ರು ಅಣ್ಣನಂಗೆ ಇರೋ ಜವಾಬ್ದಾರಿನೆಲ್ಲ ವಹಿಸ್ಕೊಂಡು ಮಡ್ತಾ ಕೂತವನೆ. ಏನಾರು ಆಗಲಿ ನಮ್ಮ ಹೊಲ ಹೋದ್ರೂ ಸಿಕ್ಕಿಲ್ಲ, ಇರೋದೊಂದಿಷ್ಟು ಆಗಲ್ಲ. ಕುಳ್ಳನ್ನ ಉಳಿಸ್ಕೋಬೇಕು ಅಂದ್ಬಿಟ್ಟು ಹೊಸಿ ಇದು ಮಾಡ್ತಿರ್ತಿಲ್ಲ. ಕೇಳಬಾರ್ದವ್ರತಾವೆಲ್ಲ ಸಾಲ ಕೇಳಿ ಮಟ್ಟಿ ಯಾರೂ ಇಲ್ಲ ಅನ್ನೋರೇ. ಆಗ ಮಾತಾಡಿದ್ರು ಬೋಕೆ ಹಾಕ್ಬಿಡೋಕ್ಕೆ ಒಲವ, ಬೋಕೆ ಹಾಕ್ಬಿಟ್ಟು ಆಸ್ಪತ್ರೆಗಾರು ತಂದ್ಕೊಡೋದ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನೀನೇ ಬಂದಲ್ಲ. ನೀನು ಸರಿಯಾಗಿ ಬಿತ್ರಿಕಂತ ಕಮ್ಮಿ, ಸರಿಯಾಗಿ ಬಿತ್ರನೆಯಾ ಅಮ್ಮ? ಬಾಯಿ ಮುಚ್ಕೊಂಡು ನಿಂತ್ಕೊ. ಏನು ಓದು ಸಿಕ್ಕಿಲ್ಲ, ಹೊಲ ಮನೆ ಓದು ಸಿಕ್ಕಿಲ್ಲ, ಕುಳ್ಳು ನುಡಿಸ್ಕೊಟ್ಟಿರ್ಬೇಕು. ನಿಮ್ಮ ಹೆತ್ತಿಗೆ ಬಂದ್ಬಿಟ್ಟು ಒಂದು ದಿವಸ ನೋಡಿಲ್ಲ, ನಾಟಕ ನೋಡ್ರಲ್ಲ, ನಾಟಕವ ಯಾರ ಮುಂದೆ ಬಿಡ್ತಾ ಇದ್ದೀರಿ ನಿಮ್ಮ ಬೊಗಡಿಯ? ಏನು ಗೊತ್ತಾಯ್ಕಿಲ್ವೇನೋ ನಮ್ಮ ಮುಂದೆ ನೀವು ನಾಟಕ ಆಡ್ಕೊಂಡ್ಬಿಟ್ರೆ ನಿಮ್ಮ ಬಾಯ ಗೊತ್ತಾಯ್ಕಿಲ್ವ ನಮಗೆ? ಹೇಳ್ತೀರ ಚಂದ ನೋಡು. ಏನು ಓಹೋ ಆಸ್ತಿ ಹೋದ್ರೂ ಪರವಾಗಿಲ್ಲ, ಬೋಸ್ಕಾಟ ಹೋದ್ರೂ ಪರವಾಗಿಲ್ಲ, ಕುಳ್ಳು ನುಡಿಸ್ಕೊಬಿಡ್ಬೇಕು. ಇವ್ರು ಹೆತ್ತಿಗೆ ಬೆಂಕಿ ಹಾಕ. ಒಂದು ದಿವಸ ಫೋನ್ ಮಾಡಿ ಕೇಳಿಲ್ಲ ಹೆಂಗಿದ್ದಾರೆ ಏನು ಅಂತ, ಬಂದು ನೋಡಿಲ್ಲ, ನಾಟಕ ಒಳ್ಳೆ ಚಂದಾಗಿ ಆಡ್ತಿದ್ದೀರಿ.
ನಮ್ಮ ಮುಂದೆ ನೀವು ಬಣ್ಣ ಹಚ್ಕೊಳ್ದೇನೆ ನಾಟಕ ಆಡೋದ್ ಬದಲು ಎಲ್ಲಾರು ನೆಟ್ವಂಗ್ ನಾಟಕ ಆಡಿದ್ರೆ ಒಂದು 4 ಸಾವಿರ ಸಿಗ್ತವೆ. ನೀವು ನಿಯತ್ತಿಂದ ಜೀವನ ಮಾಡ್ಕೋಬೋದು. ಈಗ ನಾಟಕ ಆಡ್ಕಡೆ ಕಾಲ ಕಳ್ಕೊಂಡ್ರಿ. ನಿಮ್ಮ ಹೇಗ್ತಿಗೆ ಬೆಂಕಿ ಹಾಕತ್ತು ಮುಂಡೆವ ಹಾಲಕಲ್ಲ ಅವಳೇನ ಕಂಡವಳು. ನಿನ್ಗಾರು ಜ್ಞಾನ ಐತಿಲ್ವ? ರಕ್ತ ಹಂಚಿ ಉಟ್ಕೊಂಡಿರೋನು, ರಕ್ತ ಹಂಚಿ ಉಟ್ಕೊಂಡ್ರ ತಮ್ಮ ಜ್ಞಾನ ಇದ್ದದ ಇವ್ರಿಗೆ. ರಕ್ತ ಸಂಬಂಧ ಅಂದರೆ ಬೆಲೆ ಇದ್ದದ. ಒಂದಿನಾರು ಬಂದು ನೋಡಿಲ್ಲ ಕೇಳಿ ಏನಾರು ಮಾಡಿದಾರ, ಫೋನ್ ಮಾಡಿದಾರ ಕೊನೆ ಪಕ್ಷ. ಈಗ ಬಂದವ್ರೆ ಈಗ. ಓಹೋ ಈಗೇನು ಚೆನ್ನಾಗ್ಬಿಟ್ನಲ್ಲಪ್ಪ, ಬೇಕಾಯ್ತದೆ ಕಷ್ಟ ಸುಖಕ್ಕೆ. ಇವತ್ತು 100ಗೆ 200ಕ್ಕೆಲ್ಲ ಬೇಕಾಯ್ತದಲ್ಲ, ಅದಕ್ಕೆ ಈಗ ಬಂದವ್ರೆ. ನಾಟಕಳ್ರು ನಾಟಕ ಬರೀ ಹುಟ್ಟು ನಾಟಕ ಇವರು. ನಿಮ್ಮ ಹೆಕ್ತಿಗೆ ಬೆಂಕಿ ಹಾಕ. ಅಮ್ಮ ಅದು ಯಾಕಮ್ಮಂಗೆ ಆಡ್ತಿರ್ತೀನಿ ನೀನು? ಲೇ ನಿಮ್ಮ ಬಾಯಿ ಮುಚ್ಕೊಂಡು ಕೂತಿದ್ದಿ ತಾನೆ, ಮುಚ್ಕೊಂಡು ಕೂತ್ಕೊಗ ನೀನು. ಇವಳಂತೂ ಹುಟ್ಟು ನಾಟಕಗಾತಿ. ಏನು ನಾಟಕ ಆಡ್ಕಡೆ ಬಂದ್ಬಿಟ್ಟವಳೆ ನಾಟಕಕ್ಕೆ ಉಟ್ಬಿಟ್ಟವಳೆ ಇವಳು. ಮನ್ಸೂರು ಗುಟ್ಟಿಲ್ಲ, ನಾಟಕಕ್ಕೆ ಉಟ್ಬಿಟ್ಟವಳೆ. ಏನು ನಾಟಕ ಆಡ್ತಾಳೆ? ನಾಟಕ ಬಿತ್ತರಿತಾರ ಏನಮ್ಮಿ ನೀನು? ಚಂದಾಗ ಆಡ್ತಿದ್ಯಲ್ಲ ಅವಳೆ ನಾಟಕವ. ಗೊತ್ತಾಗ್ಲಿಲ್ಲ ಕಣ ನೀನಿನ ಬಣ್ಣ ಅಟ್ಟಿಲಿದ್ದಾಗ. ಈಗೀಗ ಚೂರು ಗೊತ್ತಾಯ್ತಾ ಕೂತದೆ. ನಿಮ್ಮನ್ನ ಮಾಡಿ ಮಟ್ಟಿದ್ಕೆ ಸರಿಯಾಗಿ ಮಾಡಿದ್ರಿ ಕಣ್ ತಕೊಳ್ಳಿ. ನಿಮ್ಗೆ ಸರಿಯಾಗಿ ಮಾಡಿದ್ರಿ. ಓ ಏನೋ ನಾನು ಓದ್ಕೊಡ್ತಿದ್ದೇನೆ ನನಗೆ. ನಿಮ್ಮ ಒಳ್ಳೇದಕ್ಕೆ ತಾನೆ ಹಾಡ್ತಿರೋದು ನಾನು. ಅರ್ಥ ಮಾಡ್ಕೊಳ್ಳಿಲ್ಲ ಏನೂ ಇಲ್ಲ. ಈಗ ಬಂದವ್ರೆ ಇಲ್ಲಿ ನಾಟಕ ಹಾಡೋಕ್ಕೆ. ನಾಟಕವ ಏನಮ್ಮಿ ನೀನು? ಓ ಏನು ಯಾವ್ದಾದ್ರು ಫೋನ್ ಮಾಡಿದ್ದೆ ಹೇಳು ಈಗ ಮಾಡಿದೆ ಅಂತ. ನನಗೆ ಮಾಡಿದ್ದೆ, ರವಿಗೆ ಮಾಡಿದ್ದೆ, ಇಲ್ಲ ನಿಮ್ಮ ಅತ್ತಗೆ ಮಾಡಿದ್ದೆ? ಹುಸಿ ಹೇಳು ಯಾರಿಗೆ ಮಾಡಿದೆ ಅಂತ. ಏನು ಬೊಗಡೆ ಬೀಳ್ತಾ ಕೂತಿದ್ಯಲ್ಲ ನೀನು? ನಿನ್ನ ಆಡಿದ್ರೆ ನಾಟಕ ಯಾರಿಗೂ ಗೊತ್ತಾಯ್ಕಿಲ್ಲ ಅನ್ಕೊಂಡು ಏನು ಕೊತ್ತಿ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಊರಿಗೆ ಗೊತ್ತಾಯ್ಕಿಲ್ಲ ಅನ್ಕೊಂಡಿರ್ಬೇಕು. ಎಲ್ಲರಿಗೂ ಗೊತ್ತಾಯ್ತದೆ. ತನ್ನ ಮಂಗಾಟ ಅದು ತಾನು ಅನ್ಕೊಂಡ್ರದು ಅಷ್ಟೇ. ಹಂಗೆ ನೀನು ಏನೇನೇ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ಕೊಂಡು ನಿಂತ್ಕೊಂಡಿದ್ರು ನಮಗೆ ಗೊತ್ತಾಯ್ಕಿಲ್ವಾ ಅದು? ಗೊತ್ತಾಯ್ಕಿಲ್ವಾ ಅಂತ ನೀನು ಹೇಳ್ತಿದ್ದು ಬೆಂಕಿ ಹಾಕ. ನಿಂತಿರೋ ಚಂದ ನೋಡು, ನಿಂತಿರೋ ಚಂದವ. ತಿನ್ಕೊಂಡು ಉಣ್ಕೊಂಡು ಕತ್ತೆ ಥರ ಜೀವನ ಮಾಡಿಬಿಟ್ರೆ ಮುಗೀತು. ಒಂದು ಅರ್ಥ ಬೇಡ ಕುಲ ಬೇಡ. ನಾಟಕ ಆಡ್ಕೊಂಡು ನಿಂತ್ಕೊಂಡು ನಾಟಕವ ಒಂದು ಒಳ್ಳೆತನ ಇಲ್ಲ ಮನ್ಸಲ್ಲಿ. ಇಲ್ಲ ನಿನ್ಗೇನಾಗಿತ್ತು ರೋಗ? ನಿನಗೇನು ಬಂದಿತ್ತಲ್ಲ ಮೊಲ್ಲಾಗ್ರೆ ಏನು ಬಂದಿತ್ತು ಅಂತ? ಹುಟ್ಟಿದ ತಮ್ಮ ತಾಳು ಎಷ್ಟು ಕಷ್ಟ ಸುಖಕ್ಕಾಗಿಲ್ಲ ಮಟ್ಟಿಲ್ಲ. ಹೋಗಿ ನೋಡ್ಕೊ ಬಂದ್ಬಿಡೋದು. ನಿಮ್ಗೂ ಸಂಬಂಧ ಬೇರೆ ಕೇಳು ನಿಮಗೆಲ್ಲವ. ನೀವೆಲ್ಲ ಒಬ್ಬೊಬ್ಬರೇ ಉಂಡು ಒಬ್ಬೊಬ್ಬರೇ ಸತ್ತರೆ ಸರಿ ಆಯ್ತದೆ. ನಿಮಗೆಲ್ಲ ಯಾತಕ್ಕೆ ಅಣ್ಣ ತಂದಿರು ಅಕ್ಕ ತಂಗಿರು ಅವ್ವ ಅಪ್ಪ ಯಾರು ಬೇಡ. ತಿನ್ನಕ್ಕೆ ಉಣ್ಣಕ್ಕೆ ಇದು ಬಿಟ್ರೆ ಸಾಕು ನಿಮಗೆ. ತಕೋ ಸಾಕು ಕತೆ. ನಾವು ಸುಮ್ಮನೆ ಬಡ್ಕೊಂಡು ಸಾಯೋದು ಅಷ್ಟೇ. ಬಡ್ಕೊಂಡು ಸಾಯೋದಕ್ಕಂತ ತಕೋ ಇನ್ನೇನು. ಹಂಗಲ್ಲ ಕಣಮ್ಮ, ನಾನು ಅತ್ತೆನ ಕೇಳಿದೆ. ಬೇಕಾದ್ರೆ ಹೋಗಿ ಕೇಳಿ ನೋಡಿ. ಅವಾಗ ಕೇಳಲಿಲ್ವ ನಾನು? ಅತ್ತೆನೇ ಏನು ಸಿಕ್ಕಿಲ್ಲ, ಪರವಾಗಿಲ್ಲ ಚೆನ್ನಾಗವನೆ ಅಂತ ಅಂದಿದ್ದು. ಏನು ನಾಟಕವ? ನಾನು ಕಂಡಿನಿ ಕತೆ ಮುಚ್ಕೊಂಡು ನಿಂತ್ಕೊ ನೀನು. ಯಾರ ಮುಂದೆ ಇಲ್ಲಿ ಪುಂಗಿ ಊಟಕ್ಕೆ ಬರ್ತಿದ್ದೆ ನೀನು? ಅಲ್ಲ ಕಣಮ್ಮ, ಇದು ಯಾಕೆ ಹಿಂಗೆ ಆಡ್ತಿದ್ದಿ ನೀನು? ಲೇ ಏನಿದು ಏನ್ಲೇ? ಅಮ್ಮ ನೀನು ಯಾಕಂಗೆ ಆಡ್ತಿದ್ದಿ? ಅಲ್ಲ ಈಗ ಏನಾಯ್ತು? ಈಗ ಬಿಡು ಸಿಕ್ಕಿಲ್ಲ. ನೀನು ನೋಡಕ್ಕೆ ಬರ್ತೀರಿ ಏನಾಯ್ತು ಈಗ? ಒಳ್ಳೆಯ ಚೆನ್ನಾಗಿ ಆಡ್ತಾ ಕೂತಿದ್ದಿ ಒಳ್ಳೆಯ. ನಿನ್ಗೆ ಗೊತ್ತಾಗಿಲ್ವಮ್ಮ ನಿನಗೆ ಒಂಚೂರುವೆ? ಸರಿ ಬಿಡು ಸಿಕ್ಕಿಲ್ಲ. ಅದನ್ನೆಯ ಏನು ತಲೆಗಾಕ ಕೂತ್ಕೊಂಡಾರ ಬಿಡು. ಏನೋ ಆಗ್ನಿಲ್ವೇನೋ ಕೆಲಸ ಇತ್ತೇನೋ ಏನೋ ಬರ್ನಿಲ್ಲ ಬಿಡು. ಅದಕ್ಕೆ ಜಗಳ ಯಾಕೆ ಮಾಡ್ತಿದ್ದಿ ನೀನು? ನಿಮಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ. ಹಾಳಾದವರು ಏನಾರು ಮಾಡ್ಕೊಂಡು ಹಾಳಾಗೋಗಿ ಹಾಳಾಯ್ತವ. ಹಿಂಗೆ ಆದ್ರೆ ನೀವು ಕಷ್ಟ ಸುಖಕ್ಕಾದಾರ ಕಷ್ಟ ಸುಖಕ್ಕೆ. ಈಗಲಾರು ನೆಟ್ವರ್ಕ್ ನೇರವಾಗಿ ಬುದ್ಧಿ ಕಲ್ತ್ಕೊಂಡು ಮುರಿಯೋದಿಂದ ಬಾಳತ್ ಕಲರಿ. ಅಣ್ಣ ತಂದಿರು ಅಕ್ಕ ತಂಗಿರು ಅಂತ ಒಬ್ಬೊಬ್ಬರೇ ತಿನ್ಕೊಂಡು ಒಬ್ಬೊಬ್ಬರೇ ಉಚ್ಕೊಂಡು ನಿಂತಿರೋರಿ ನೀವು. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಡೈರೆಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ.